ನಮಸ್ಕಾರ. ಮತ್ತೊಮ್ಮೆ ಕ್ಯಾನ್ಸರ್ ಬಗ್ಗೆ ನಮ್ಮ ಸೆಲೆಬ್ರಿಟಿಗಳಿಗೆ ಏನಾದರೂ ಆದರೆ ಅದು ಇಮ್ಮಿಡಿಯೇಟ್ಲಿ ನ್ಯೂಸ್ ಆಗುತ್ತೆ. ಅಂಬರೀಷ್ ಅಣ್ಣ ಹೋಗಿ ಸಿಂಗಾಪುರ್ನಾಗ ಅಡ್ಮಿಟ್ ಆದರು. ಇವತ್ತು ಶಿವಣ್ಣ ನಮ್ಮ ಅತ್ಯಂತ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಮೊನ್ನೆ ತಾನೇ ಹೋಗಿ ಸಕ್ಸಸ್ಫುಲಿ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಯೂರೋಥೀಲಿಯಮ್ ಅಂತೀವಿ ನಾವು. ಬ್ಲಾಡರ್ನಲ್ಲಿದ್ದಕ್ಕೆ ಯೂರಿನರಿ ಬ್ಲಾಡರ್ನಲ್ಲಿದ್ದ ಕ್ಯಾನ್ಸರು. ಲಕ್ಕಿಲಿ ಏನಂದರೆ ಅವ್ರಿಗೆ ಅವ್ರ ಮಗಳು ಕೂಡ ಸರ್ಜನ್ನು. ಶಿ ವಾಸ್ ಅವರ್ ಸ್ಟೂಡೆಂಟ್ ಇನ್ JSS. ಅವ್ರ ಅಳಿಯ ಕೂಡ ಡಾಕ್ಟ್ರು. ಎಲ್ಲೋ ಒಂದು ಕಡೆ ಅವ್ರಿಗೆ ಗೈಡ್ ಮಾಡಿ. ಇಲ್ಲದ್ರೆ ಸೆಲೆಬ್ರಿಟಿಗಳು ಯಾವತ್ತೂ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಪಂಡಿತರ ಮಾತು ಕೇಳಿ ಶಾಸ್ತ್ರ ಕೇಳಿ ಅಧ್ವಾನ ಆಗೋಗ್ತಾರೆ. ಯಾಕಂದ್ರೆ ನನಗೆ ನೆನಪಿರೋದು ನಮ್ಮ ವಿಷ್ಣುವರ್ಧನ್. ಅವರು ಯಾವ ಹಾಸ್ಪಿಟ್ಲಿಗೆ ಹೋಗಲ್ಲ, 3 ಸ್ಟಾರ್ ಹೋಟ್ಲಾಗ ಹೋಗಿ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೋತಾರೆ. ಅವ್ರಿಗಾನ ಸಿಂಗಾಪುರ್ಗೆ ಹೋಗಿದ್ರೆ, ಯಾಕೆ ಸಿಂಗಾಪುರ್ಗೆ ಹೋಗಿ ನಮ್ಮ ದೇಶದೊಳಗೆ ಫೆಸಿಲಿಟಿ ಇಲ್ಲ ಅಂದ್ಕೋಬೇಡಿ, ನಮ್ಮಲ್ಲಿ ಅದಕ್ಕಿಂತ ಒಳ್ಳೆ ಫೆಸಿಲಿಟಿ ಇದೆ. ಬಟ್ ನಮ್ಮಲ್ಲಿ ಒಂದು ಮಾತಿದೆ, ಪೇಷಂಟ್ ಸುಧಾರಿಸ್ಬೋದು, ಅಟೆಂಡರ್ಗಳನ್ನ ಸುಧಾರಿಸೋಕ್ಕಾಗಲ್ಲ, ಫ್ಯಾನ್ಗಳನ್ನ ಸುಧಾರಿಸೋಕ್ಕಾಗಲ್ಲ. ಯಾವನೋ ಒಬ್ಬ ವಾರ್ಡ್ ಬಾಯ್ ಅಯ್ಯೋ ಯಾಕೋ ಉಸಿರು ಕಷ್ಟ ಸಿಕ್ಕಾಕೊಂಬಿಟ್ಟಿದ್ರು ಶಿವಣ್ಣನಿಗೆ ಟ್ರೀಟ್ಮೆಂಟ್ ಮಾಡೋವಂದರೆ ಚಿಂದಿ ಉಡಾಯಿಸ್ಬಿಡ್ತಾರೆ ಹಾಸ್ಪಿಟಲ್ನ. ಆ ದೃಷ್ಟಿಯಲ್ಲಿ ಸೆಲೆಬ್ರಿಟಿಗಳು ಅವ್ರ ರೊಕ್ಕನೂ ಇರ್ತದೆ, ಅವ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರಲಿ. ಅವ್ರು ಮಾಡಿರೋಂಥ ಆಪ್ರೇಷನ್ ಇಲ್ಲಿ 100 ಮಾಡ್ತೀವಿ, 1000 ಮಾಡ್ತೀವಿ ನಾವು. ನಮ್ಮಲ್ಲಿ ರೊಬಾಟಿಕ್ ಸರ್ಜರಿ ಇದೆ. ಸೊ ಜನಗಳಿಗೆ ಕನ್ಫ್ಯೂಸ್ ಆಗಬಾರ್ದು. ಅಯ್ಯೋ ಶಿವಣ್ಣ ಆದರೆ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಬಂದ, ಅದರ ಅಪ್ರಂತ ಟ್ರೀಟ್ಮೆಂಟ್ ನನ್ನ ದೇಶದಲ್ಲಿದೆ, ನಮ್ಮ ಹಾಸ್ಪಿಟ್ಲ್ಗಳಾಗಿರುತ್ತೆ. ಅದರಿಂದ ಜನಗಳಿಗೆ ಇದೊಂದು ಕ್ಲಾರಿಟಿ. ಚೆನ್ನಾಗಾಗಿದ್ದಾನೆ, ಪಾಪ ಚೆನ್ನಾಗಿರಲಿ, ಇನ್ನೂ 106 ಕಾಲದ ಜನಗಳನ್ನ ಎಂಟರ್ಟೈನ್ ಮಾಡಲಿ. ಸೊ ಅವ್ರಿಗೆ ಅರ್ಲಿ ರಿಕವರಿ ಆಗಲಿ ಅಂತ. ಅದು ಯೂರಿನರಿ ಬ್ಲಾಡರ್ ಕ್ಯಾನ್ಸರ್. ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಕಿಡ್ನಿ ಒಳಗೆ ಕ್ಯಾನ್ಸರ್ ಆಗ್ಬೋದು, ಯೂರೆಟ್ರಲ್ ಕ್ಯಾನ್ಸರ್ ಆಗ್ಬೋದು. ಯೂರಿನ್ ಕಲೆಕ್ಟ್ ಆಗುತ್ತಲ್ಲ, ಅದನ್ನು ಬ್ಲಾಡರ್ ಅಂತೀವಿ ನಾವು, ಅದರೊಳಗೆ ಕ್ಯಾನ್ಸರ್ ಆಗ್ಬೋದು. ಸೊ ಅದಕ್ಕೆ 108 ವೆರೈಟೀಸ್ ಇದ್ದಾವೆ. ಬ್ಲಾಡ್ರೇ ತೆಗಿಬೋದು, ಬೇರೆ ಬೇರೆ ಕಂಡ್ಯೂಟ್ ಅಂತೀವಿ, ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಡ. ಒಟ್ಟಿನಾಗೆ ಅವ್ರು ಕೀಮೊಥೆರಪಿ ತೊಗೊಂಡಿದ್ದಾರೆ, ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಇವಾಗ ಪೋಸ್ಟ್ ಆಪರೇಟಿವ್ ಅವ್ರು ಅಡ್ವೈಸ್ ಮಾಡಿ ಕಳಿಸಿರ್ತಾರೆ, ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಅವ್ರು ಬುದ್ಧಿವಂತ ಇರೋದ್ರಿಂದ, ಮನೆಯಲ್ಲಿ ಎಲ್ಲರೂ ಡಾಕ್ಟ್ರುಗಳು ಇರೋದ್ರಿಂದ ಅವರಿಗೆ ಕರೆಕ್ಟಾದ ಟ್ರೀಟ್ಮೆಂಟ್ ಸಿಗುತ್ತೆ. ಅವ್ರು ಬೇಗ ರಿಕವರಿ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಈ ವಿಶ್ ಮಾಡೋದಿದೆಯಲ್ಲ, ಕ್ಯಾನ್ಸರ್ ಥೆರಪಿ ಒಳಗೆ ಇದೂ ಒಂದು ಇಂಪಾರ್ಟೆಂಟ್. ಯಾವಾಗಲೂ ಕೂಡ ಆ ಪೇಷಂಟಿಗೆ ನೀನು ಚೆನ್ನಾಗಾಗ್ತಿ ಅನ್ಬೇಕೆ ಹೊರತು ಅಯ್ಯೋ ಅಲ್ಲಿ ಬಹುಬಿಟ್ಟಿದೆಯಂತೆ, ಅವ್ರು ಇವ್ರು ಸತ್ತೋಗ್ಬಿಟ್ರಂತೆ, ಅದು ಯಾವುದು ಮಾತಾಡಬಾರ್ದು. ಕ್ಯಾನ್ಸರ್ ಯಾವಾಗಲೂ ಕೂಡ ಪಾಸಿಟಿವ್ ಇರಬೇಕು. ಏನೂ ಚಿಂತೆ ಮಾಡಬೇಡ, ನಮ್ಮ ಡಾಕ್ಟ್ರು ಒಳ್ಳೇದಿರ್ತಾರೆ, ನೀನು ವಾಸಿ ಮಾಡ್ತಾರೆ. ಇಷ್ಟು ಮಾಡಿ ಅವ್ರ ಅನುಮಾನಕ್ಕೆಲ್ಲ ನೀವು ಇದು ಅಡೆತಡೆ ಹಾಕಬೇಕು. ಅದರಿಂದ ಯಾವತ್ತೂ ಮನುಷ್ಯನಿಗೆ ಹಿಮ್ಮತ್ತು, ಧೈರ್ಯ, ನಾನು ಈಚೆ ಬರ್ತೀನಿ, ಅದು ಶಿವಣ್ಣನಿಗೆತ್ತು. ನಾನು ಏನೇ ಆಗಲಿ, ನಾನು ನೋಡಿ ಆಪ್ರೇಷನ್ ಆದ ನೆಕ್ಸ್ಟ್ ಡೇನೇ ಎದ್ದು ಕೂತ್ಕೊಂಡು ಥಮ್ಸ್ ಅಪ್ ಮಾಡಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವೆಲ್ಲರೂ ಕೂಡ ಧೈರ್ಯವಾಗಿರಿ. ನಿಮ್ಗೆ ಏನೋ ಹೆಚ್ಚು ಕಮ್ಮಿ ಆದಾಗೆ ನಮ್ಮಂಥವ್ರು ಇರ್ತೀವಿ. ನಿಮ್ಮ